ಚಾಮ್ ನಿಂತ್ಕೊಳ್ಳಿ, ವೆಯ್ಟ್. ಹಿಂದೆ ಏನೋ ಸೌಂಡ್ ಆಗ್ತಾ ಇದೆ ರೀ. ಸ್ನೇಹಿತರೆ ನೋಡಿ, ಕಾಡು ಮಲ್ಲಿಗೆ. ವಾವ್, ನೋಡು, ವೈಟ್ 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 ಸ್ಯಾರಿ ಹಾಕೊಂಡು ಕೂತಿರೋ ಥರ ಇದೆ. ಎರಡು ಮನುಷ್ಯರು ಬಂದ್ರೆ ಹೊಡೆದಾಡ್ಬೋದು. ಏನ್ ಚಾಂಪ್ ಅದು? ಒಂದು 5 years 4 years ಇಂದ ಮೂವಿ ನೋಡಿದ್ದೆ. ಒಂದು 6 - 2 ಗಿಡ ಎಲ್ಲ ಮುರ್ಕೊಳ್ಳೋದು ನೋಡು, ಆ ಸೈಡು ಬಿಚ್ಕೊಂತ ಅಂತ. ಎಲ್ಲ ಕಡೆ ಕರೆಕ್ಟ್ ಇದೆ. ಏನಾಯ್ತು? ಅವಾಗಲೇ ಅಲ್ಲಿ ಸೌಂಡ್ ಬಂದಂಗೆ ಆಯ್ತು. ಇಲ್ಲಿ ಜಾಸ್ತಿ ಚಿರತೆ ಕಾಟ ಜಾಸ್ತಿ ಇದೆ, ಹಂಗಾಗಿ ಚಿರತೆ ಏನಾದರೂ ಸೌಂಡ್ ಮಾಡ್ತಂತ. ನಿಮ್ ಲವ್ ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಕ್ಯಾಮ್ರಾ ಆಫ್ ಮಾಡ್ಕೊಂಡ್ಬಂದ್ರೆ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ಸುಮಾರು ದಿವಸದಿಂದ ವೀಡಿಯೋ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಇವತ್ತು ವೀಡಿಯೋ ಮಾಡೋ ಟೈಮ್ ಬಂದಿದೆ. ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಇದೆ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಭದ್ರಾ ನೀರು ಹರಿತಾ ಇರೋವಂಥದ್ದು. ಇದ್ರ ಪಕ್ಕದಲ್ಲೇ ಕಾಡು ಇರೋವಂಥದ್ದು. ಅಂದರೆ ಇದು ದಟ್ವಾದ ಕಾಡು. ಮುಂಭಾಗದಲ್ಲಿ ಮಾತ್ರ ಈ ರೀತಿ ಕಾಣಿಸ್ತಾ ಇದೆ. ಈ ದಟ್ವಾದ ಕಾಡಲ್ಲಿ ಆಲ್ರೆಡಿ ನಾನು ಟೆಂಟ್ ಹಾಕಿ ಫೈರ್ ಕ್ಯಾಂಪ್ ಮಾಡಿದ್ದೆ. ಬಟ್ ನನ್ನ ಫ್ರೆಂಡು, ನಿನ್ನ ಜೊತೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಮಗ. ನೈಟ್ ಹೊತ್ತು ಚಿರತೆ ಕೂಗೋದು, ಕಾಡು ಪ್ರಾಣಿಗಳೆಲ್ಲ ಕೂಗೋದು ನಾನು ಕೇಳಿಸ್ಕೋಬೇಕು. ಆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಬರಬೇಕು ಅಂತ ಹೇಳಿದ್ದಕ್ಕೆ ಆಯಿತು, ಅದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ. ಹೋಗೋ ದಾರಿ ತುಂಬ ಚೆನ್ನಾಗಿರುತ್ತೆ. ಕಾಲ್ನಡಿಗೆಲ್ಲಿ ನಾವು ಹೋಗಬೇಕಾಗುತ್ತೆ ಕಾಡೊಳಗಡೆ. ಅದಾದಮೇಲೆ ಒಂದು ಸ್ಪಾಟ್ನ ಫಿಕ್ಸ್ ಮಾಡಿ ಅಲ್ಲಿ ಟೆಂಟ್ ಹಾಕಿ ಅದ್ರ ಮುಂಭಾಗದಲ್ಲಿ ನಾವು ಫೈರ್ ಕ್ಯಾಂಪ್ ಮಾಡಿ ಅಡುಗೆ ಮಾಡ್ಕೋತೀವಿ. ಈ ಜರ್ನಿ ತುಂಬ ಚೆನ್ನಾಗಿರುತ್ತೆ, ನೈಟ್ ಜರ್ನಿ. ವೀಡಿಯೋ ನೋಡೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ಕೋತೀನಿ. ಲೆಟ್ಸ್ ಗೋ. ಸ್ನೇಹಿತರೆ, ಇವಾಗ ನಾನು ಕಾಡು ಒಳಗಡೆ ಬಂದಿದ್ದೀನಿ. ಕಾಡು ಒಳಗಡೆ ಅಂದರೆ ಮಧ್ಯದಲ್ಲಿಲ್ಲ, ಸ್ವಲ್ಪ ಒಳಗಡೆ ಬಂದಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತೀವಿ ನೋಡಿ, ಈ ದಾರಿ ಮೂಲಕನೇ ನಾನು ಬಂದಿದ್ದು. ದಾರಿ ಯಾವ ಥರ ಇದೆ ನೋಡಿ, ನೋಡಿ ಕಾಡು ಕೋಳಿ ಹೋಗ್ತಾ ಇದೆ. ಅದು ಕ್ಯಾಪ್ಚರ್ ಮಾಡೋಕ್ಕಾಗುತ್ತಿಲ್ಲೋ ಗೊತ್ತಿಲ್ಲ, ಕಾಡು ಕೋಳಿ ಹೋಯ್ತು. ಸೊ ಮತ್ತೆ ಇವಾಗ ನಾನು ಸ್ಪಾಟ್ ಫಿಕ್ಸ್ ಮಾಡಬೇಕು ಅಂತ ಇರೋ ಜಾಗ ಬಂದು ಕಾಡು ಮಧ್ಯದಲ್ಲಿ, ಓಕೆನಾ? ಸೊ ಅಲ್ಲಿ ವೆಹಿಕಲ್ಸ್ ಹೋಗಲ್ಲ. ಸೊ ಈ ದಾರಿನೇ ಲಾಸ್ಟು. ಸೊ ಹಂಗಾಗಿ ನಾನು ಈಗ ಕಾಲ್ನಡಿಗೆಲೇ ಹೋಗಬೇಕಾಗುತ್ತೆ. ಸೊ ಈ ಕಾಡು ಒಳಗಡೆ ನಾವು ಮಧ್ಯದ ಒಳಗಡೆ ಹೋಗಿ ನೆಕ್ಸ್ಟ್ ಅಲ್ಲಿ ಸ್ಪಾಟ್ನ ಫಿಕ್ಸ್ ಮಾಡ್ತೀವಿ. ಕಾಲ್ನಡಿಗೆಯಲ್ಲಿ ನಾನು ಮತ್ತೆ ನನ್ನ ಫ್ರೆಂಡ್ ಬಂದಿದ್ದೀವಿ. ಇವಾಗ ಇಲ್ಲಿ ನೋಡಿ, ಓಪನ್ ಸ್ಪೇಸ್ ಇದೆ. ಈ ಓಪನ್ ಸ್ಪೇಸಲ್ಲೇ ನಾನು ಹೋದ್ಸಲನು ಟೆಂಟ್ ಹಾಕಿ ಫೈರ್ ಕ್ಯಾಂಪ್ ಮಾಡಿದ್ದು ಇದೇ ಜಾಗದಲ್ಲಿ. ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಿದೆ ನೋಡಿ, ಇದೇ ಜಾಗದಲ್ಲಿ ನಾನು ಫೈರ್ ಕ್ಯಾಂಪ್ ಮಾಡಿದ್ದು, ಇಲ್ಲೇ ಟೆಂಟ್ ಹಾಕಿದ್ದೆ. ಬಟ್ ಇವತ್ತು ಸ್ವಲ್ಪ ಜಾಗ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಯಾಕಂದ್ರೆ ಹೋದ್ಸಲ ಮಲಗಕ್ಕೆ ನನಗೆ ಕರೆಕ್ಟ್ ಆಗಲಿಲ್ಲ. ನೈಟಲ್ಲಿ ಅಂದ್ರೆ ತಗ್ಗು ದಿಬ್ಬ ಇರೋದ್ರಿಂದ ಕರೆಕ್ಟಾಗಿ ಮಲಗಕ್ಕಾಗಲಿಲ್ಲ. ಇವಾಗ ಬೇರೆ ಪ್ಲೇಸ್ನ ಹುಡ್ಕೋಣ ಅಂತ ಇದ್ದೀವಿ. ಕ್ಯಾಂಪ್ ಯಾವ ಪ್ಲೇಸ್ನ ಫಿಕ್ಸ್ ಮಾಡೋಣ ನೋಡಿ? ಚಾಂಪಿಯನ್ ಪರ್ಫೆಕ್ಟ್ ಇದೆ. ಕ್ಯಾಂಪ್ ಇಲ್ಲಿ ಸೂಪರ್ ಆಗಿದೆ. ಎಸ್ ಸ್ನೇಹಿತರೆ, ಈ ಪ್ಲೇಸ್ನ ಫಿಕ್ಸ್ ಮಾಡೋಣ ಅಂತ ಇದ್ದೀನಿ. ನೋಡಿ, ಓಪನ್ ಆಗಿ ಚೆನ್ನಾಗಿದೆ, ಸಾಮಾನು ಇದೆ. ಇಲ್ಲಿ ಟೆಂಟ್ ಹಾಕಿ ಇಲ್ಲಿ ನಾವು ಫೈರ್ ಕ್ಯಾಂಪ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ನೈಟ್ ಮಲಗಕ್ಕೂ ಕೂಡ. ಸೊ ಇದೇ ಪ್ಲೇಸ್ನ ಫಿಕ್ಸ್ ಮಾಡೋಣ ಅಂತ ಇದ್ದೀನಿ. ಇವಾಗ ನಾವು ಮನೆಗೆ ಹೋಗಿ ಮನೆಯಿಂದ ನೀರು ಮತ್ತೆ ಏನೇನು ಬೇಕು, ಸ್ಟವ್ ಅವೆಲ್ಲ ತಗೊಂಡ್ಬರ್ತೀವಿ. ತಗೊಂಬಂದಾದ್ಮೇಲೆ ಇನ್ನೇನು ಟೆಂಟ್ ಹಾಕದೆ. ಸ್ನೇಹಿತರೆ, ಹೋದ್ಸಲ ನಾನು ಫೈರ್ ಕ್ಯಾಂಪ್ ಹಾಕಿದಾಗ ಏನು ಅಡುಗೆ ಮಾಡ್ಕೊಂಡಿರಲಿಲ್ಲ. ಸುಮ್ಮನೆ ಫೈರ್ ಕ್ಯಾಂಪ್ ಹಾಕಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಅಷ್ಟೇ. ಬಟ್ ಈ ಸಲ ಫೈರ್ ಕ್ಯಾಂಪ್ ಜೊತೆಗೆ ಅಡುಗೆ ಏನಾದರೂ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಆದ್ರೆ ನಮ್ಮ ಅಮ್ಮ ಬೇಡ, ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗಿ ಅಲ್ಲೇನಾದ್ರೂ ಮ್ಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಪೋರ್ಟೇಬಲ್ ಸ್ಟವ್ ಮತ್ತೆ ಬ್ಯೂಟೇನ್ ಗ್ಯಾಸ್ನ ತಗೊಂಡು ಹೋಗ್ತಾ ಇದ್ದೀನಿ. ಈ ನೋಡಿ, ನಮ್ಮಮ್ಮ ನೋಡಿಲ್ಲ ಇದು ಹೆಂಗತ್ತೆ ಅಂತ ನಾವು ನೋಡ್ಬೇಕಂತೆ, ಅದಕ್ಕೋಸ್ಕರನೇ ಡಿಮೋ ತೋರಿಸ್ತಾ ಇದ್ದೀನಿ. ಇದು ಗ್ಯಾಸು, ಇದು ಪೋರ್ಟೇಬಲ್ ಸ್ಟವ್. ಸೊ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಏನಂದ್ರೆ ಸಿಂಪಲ್, ಹಿಂಗ್ ಮೂವ್ ಮಾಡಿ ಆನ್ ಮಾಡ್ತೀನಿ. ಈಗ ಆನ್ ಆಗಿದೆ. ಇವಾಗ ಸ್ಟವ್ ಆನ್ ಮಾಡ್ತೀನಿ ನೋಡಿ.
ಸರಿ. ಸೊ ರೈಸ್ ಮಾಡಿದ್ರೆ ಸಿಮ್ ಜಾಸ್ತಿ ಇದು ಮಾಡಿದ್ರೆ ಹತ್ತುತ್ತೆ ನೋಡಿ, ಕಡಿಮೆನೂ ಮಾಡ್ಕೋಬೋದು. ಸ್ನೇಹಿತರೆ, ನಾನು ಮತ್ತು ನನ್ನ ಫ್ರೆಂಡು ಶ್ರೀಧರು ಟೆಂಟ್ ಹಾಕಿ ಫೈರ್ ಕ್ಯಾಂಪ್ ಮಾಡಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಆದರೆ ನನ್ನ ಗೆಳೆಯ ಇನ್ನೊಬ್ಬ ಅಶೋಕ ಅಂತ ಅವನು ಕೂಡ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾನೆ. ಹಂಗಾಗಿ ಅವನು ಕೂಡ ಜಾಯ್ನ್ ಆಗಿದ್ದಾನೆ, ಮುಂದೆ ಹೋಗ್ತಾ ಇದ್ದ ನೋಡಿ. ಗೆಳೆಯ ಹೆಂಗಿದೆಯಪ್ಪ ಎಕ್ಸ್ಪೀರಿಯನ್ಸು? ಇನ್ನೂ ಇದೆ ಬಾ, ಇನ್ನೂ ಮಜಾ ಇದೆ. ಇದು ಈಗ ಫಸ್ಟ್ ಟೈಮ್ ಬಂದಿರೋದಾ? ನಾನು ಅವನೆಲ್ಲ ನಮ್ಮ ಸುತ್ತಮುತ್ತ ಹಳ್ಳಿ ಸುತ್ತಮುತ್ತ ಎಲ್ಲ ಫೈರ್ ಕ್ಯಾಂಪ್ ಮಾಡಿದ್ದೀವಿ. ಬಟ್ ಆದರೆ ಕಾಡಲ್ಲಿ ಅವ್ನು ಬಂದಿಲ್ಲ ಒಂದ್ಸಲೂ. ಅವ್ರ ಮನೇಲಿ ಬೈತಾರೆ ಅಂತ ಹೇಳ್ಬಿಟ್ಟು ಇಷ್ಟು ದಿವಸ ಬರ್ತಿರ್ಲಿಲ್ಲ. ಇವಾಗ ಬಂದಿದ್ದಾನೆ, ಸಖತ್ತಾಗಿರುತ್ತೆ ಬನ್ನಿ. ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಬೈದ್ರು ನಮಗೆ, ಇಲ್ಲೆಲ್ಲ ಹಾಕೋಕ್ಕಿಲ್ಲ ಆ ರೀತಿ ಅಂತೇಳಿ. ಅದಕ್ಕೆ ಇವಾಗ ಕಾಡೊಳಗಡೆ ಆಗಲಿಲ್ಲ ಅದು ಪರವಾಗಿಲ್ಲ, ಬೆಟ್ಟದ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹಳ್ಳಿ ಸುತ್ತಮುತ್ತ ಬೆಟ್ಟಗಳು ತುಂಬ ಇದೆ. ಸೊ ಇಲ್ಲೆಲ್ಲ ಮುಂಚೆ ಟೆಂಟ್ ಹಾಕಿದ್ದೀವಿ. ಸೊ ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ. ನೋಡಿ ಆಫ್ ರೋಡ್ ಹೆಂಗಿದೆ ಅಂತ. ಭಯಾನಕ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೆಂಗಿದೆ ನೋಡಿ ದಾರಿ. ಸುಗಂಧ ರಾಜ ಸ್ಮೆಲ್ ಮಾತ್ರ ಸಖತ್ತಾಗಿದೆ. ನೋಡಿ ಚೆನ್ನಾಗಿ ಬೆಳೆದಿದ್ದಾರೆ, ನೋಡಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಸೂಪರ್ ಆಗಿದೆ. ಬೆಳಿಗ್ಗೆ ತೋರಿಸ್ತೀನಿ ಬೆಳಿಗ್ಗೆ ಹೆಂಗೆ ಕಾಣಿಸುತ್ತೆ ಅಂತ. ಅಲ್ಲೇನಾದ್ರು ಪರ್ಮಿಷನ್ ಸಿಕ್ಕಿದ್ರೆ ಮಾಡ್ತಾ ಇದ್ವಿ, ಬಟ್ ಪರ್ಮಿಷನ್ ಕೊಡಲಿಲ್ಲ ಅಲ್ಲ. ಮುಂಚೆ ಮಾಡಿದಾಗ ಬಂದಿರಲಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಬಟ್ ಈ ಸಲ ನೋಡಿ ಇದು ಮಾಡೋಂಗಿಲ್ಲ ಅಂತ ಅಂದರು. ಹಂಗಾಗಿ ಬೇರೆ ಆಪ್ಷನ್ ಇರಲಿಲ್ಲ. ಪ್ಲಾನ್ ಕ್ಯಾನ್ಸಲ್ ಮಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ. ಯಾಕಂದರೆ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ, ಚೆನ್ನಾಗಿ ಮಾಡಬೇಕು ವಿಡಿಯೋ, ತುಂಬ ಚೆನ್ನಾಗಿ ತೋರಿಸ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಪ್ಲಾನ್ ಚೇಂಜ್ ಆಯ್ತು. ಇವಾಗ ಪ್ಲಾನ್ ಬಿ ವರ್ಕೌಟ್ ಆಗ್ತಿದೆ ಅಷ್ಟೇ. ಏನು ಮಾಡೋದು, ಪ್ಲಾನ್ ಎ ವರ್ಕೌಟ್ ಆಗಲಿಲ್ಲ ಅಂದರೆ ಪ್ಲಾನ್ ಬಿಗೆ ರೆಡಿ ಇರಬೇಕಷ್ಟೇ. ಚಾಂಪ್ ಬಂದು ಸ್ಲಿಪ್ ಆಗ್ತಾ ಇದೆ, ಸ್ಲಿಪ್ಪರು. ಆರೆಂಜ್ ಇಲ್ಲ, ಆರೆಂಜ್ ಇಲ್ಲ ಮಗ ಗೇರ್ ಅನ್ಕೊಳೋ. ನೋಡ ಚಾಂಪ್ ಏನ್ ತಿಂದಿದೆ ಅನ್ಸುತ್ತೆ, ಬಿಡಿ ಹೋಗಿ. ಇಲ್ಲ ಸ್ಮೆಲ್ ಗೇರ್ ಅಂತ ನೋಡು. ಈಗ ಎಲ್ಲಿ ಸಿಗಾಕೊಂಡ್ಬಿಟ್ಟಿದ್ದು ಗುರು ಇದು? ನೋಡಿ ಚಾಂಪ್ ಇಲ್ಲಿ ಏನದು? ಗೇರ್ ಅನ್ಕೊಳ. ಗೇರಣ್ಣಲ್ಲ ಬರೋದು, ಕಾಡು ಬರೋ ಹಣ್ಣದು. ಸ್ಮೆಲ್ ಚೆನ್ನಾಗಿದೆ. ಚಾಂಪ್ ಇನ್ನ ಡೀಪ್ ಆಗ್ತಾನೆ ಇದೆ ಚಾಂಪ್. ಇದೆಲ್ಲ ಬಂದಿದೆ ಅಂತ ಆದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಚಾಂಪ್? ನೋಡ ವೈಟ್ ಸೇರೆ ಹಾಕೊಂಡು ಏನೋ ಕೂತಿರೋ ಥರ ಇದೆ ಎರಡು. ನೋಡಿ ಚಾಂಪ್ ಅದು. ಹಾ ಏನಿದು? ಏನದು? ಅದು ಬಂಡೆ ವೈಟ್ ಕಲರ್ ಹಾಕೋದು, ದೆವ್ವ ಅನ್ಕೊಂಡು ಎದ್ರಕೋಬೇಡ. ಎದ್ರಕೊಂಡಿಲ್ಲ, ಅಲ್ಲಿ ನೋಡೋದು ಸಡನ್ ನೋಡೋದು ಏನ್ ಅನ್ಸುತ್ತೆ ಹೇಳೋ. ಮನುಷ್ಯರು ಬಂದ್ರೆ ಹೊಡೆದಾಡ್ಬೋದು. ಏನ್ ಚಾಂಪ್ ಅದು? ಕ್ಲಾಮ್ಸ್ ಎಲ್ಲ ಇದೆ, ಅದನ್ನೆಲ್ಲ ನೀಟಾಗಿ ಹಾಕ್ಬೇಕು. ಹಾಕ್ತೀನಿ ಒಂದು ನಿಮಿಷ. ಇದೆಲ್ಲ ಕ್ಲೀನ್ ಮಾಡಕ್ ಬೇಕಾಗತ್ತೆ ಅಲ್ಲಿ. ಮಗ ಹಂಗೆ ಇದು ಮಾಡು. ಎಲ್ಲ ಪ್ಲೇಸ್ ಪಾಪ. ಈಗ ಅಲ್ಲಿ ಹೋಗಿದ್ರೆ ಇಷ್ಟು ಲೆವೆಲ್ ಆಗಿರೋ ಜಾಗ ಸಿಗ್ತಿರ್ಲಿಲ್ಲ. ನಾನು ಒಳ್ಳೆ ಲೆವೆಲ್ ಆಗಿರೋ ಜಾಗ ಕರ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ಪರ್ಚೇಸ್ಕೊಂಡೆಲ್ಲ ಕರ್ಕೊಂಡ್ಬಂದಿದ್ದೀನಿ. ಏನು ತೊಂದರೆ ಇಲ್ಲ ಬರಲು. ಚಾಂಪಿಗೆ ಹೊಸದು ಇದೆಲ್ಲ. ಅಯ್ಯೋಪ್ಪ ನಾನು ನೋಡಲ್ಲ ಗುರು. ನನ್ಗೆ ಇದೆಲ್ಲ ನೋಡ್ತಾ ಇದ್ರೆ ಅದು ಒಂದು 5 years 4 years ಇಂದ ಮೂವಿ ನೋಡಿದ್ದೆ. ಒಂದು 6 - 2 ಗಿಡ ಎಲ್ಲ ಮುರ್ಕೊಳ್ಳೋದು ಇದೈತಲ್ಲ, ಇದು ಕಾಡು ಮಲ್ಲಿಗೆ ಹೂವಿನ ಗಿಡ. ಕಾಡು ಮಲ್ಲಿಗೆನ ಇದು? ಯಾ ಏಯ್ ಕಾಡು ಮಲ್ಲಿಗೆ ಹೆಂಗಿರುತ್ತಾನ? ನಾನು ನೋಡಿದ್ದೀನೋ ಇಲ್ಲಿ ಮಲ್ಲಿಗೆ. ಸ್ನೇಹಿತರೆ ನೋಡಿ ಕಾಡು ಮಲ್ಲಿಗೆ. ವಾವ್, ಲೋ ಇಷ್ಟು ದೊಡ್ಡ ಮರ ಯಾಕೆ ಕಿತ್ಕೊಂಡಲ್ಲಿ? ಅದು ಸಣ್ಣದು ಇದಿತ್ತಲ್ಲ ಅದ್ರಲ್ಲಿ ತಗೊಂಬೋದು ಇತ್ತಾನೆ. ಸೊಪ್ಪು ಹಾಕಕ್ಕ. ಲೋ ಕೆಳಗಡೆ ಟಾರ್ಪಲ್ ಇದೆಯೋ, ಅದನ್ನ ಹಾಕ್ಬೋದು. ಕೆಳಗೆ ಸೊಪ್ಪಿದ್ರೆ ಆರಾಮಾಗಿ ಮೆತ್ತಗೆ ಮಾಡ್ಕೊಬೋದು ಅಂತ ನಾನು. ಹಂಗ ಕಾಡಲ್ಲೊಂದು ಸೊಪ್ಪು ಅದ್ರೋಗಿದೆ ಅಲ್ಲ. ಮಲ್ಗೆ ಕೆಳಗಡೆ ಹಾಕೊಂಡು ಮಲಗಿಸ್ತಿದ್ವಲ್ಲೋ ಬಾಬಾ. ಅದು ಕಾಡು ಮಲ್ಲಿಗೆ. ಅಲ್ಟ್ರಾ ಲೆಜೆಂಡ್ ಅಶೋಕ್ ಕಾಡು ಮಲ್ಲಿಗೆ ತೆಗೆದ್ಬಿಟ್ಟು ಕೆಳಗಡೆ ಹಾಸ್ತಾ ಇದ್ದಾನೆ. ಮಲ್ಗಕ್ಕೆ ಚೆನ್ನಾಗಿರುತ್ತಂತ ಕೆಳಗಡೆ. ಟಾರ್ಪಲ್ ಇದೆ ಅಂತ ಹೇಳ್ತಾ ಇದ್ದೀನಿ, ಆದ್ರೂ ಇಲ್ಲ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೆ. ಇದೇನು ಹಾಸ್ಗೆನಪ್ಪ? ನನಗೆ ಎಲೆಕ್ಟ್ರಿಕ್ ಲ್ಯಾಂಪ್.
ಫಸ್ಟಿಂದ ನಾವು ಜೋಡಿಸ್ಕೊಂಡಿಲ್ಲ ಅಂದ್ರೆ ಕೂರಲ್ಲ ಇದು, ಗಾಳಿಗೆ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ಜೋಡಿಸ್ಕೋಬೇಕು. ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ನೋಡಿ, ಒಂದನ್ನ ನಾನು ಜೋಡಿಸ್ಕೊಂಡಿದ್ದೀನಿ. ಲೆಂತ್ ಇದೆ ನೋಡಿ, ತುಂಬಾ ಲೆಂತ್ ಇದೆ. ಅದೇ ತರ ಇನ್ನೊಂದು ಜೋಡಿಸ್ಕೋಬೇಕು. ಏನಿಲ್ಲ, ಇದಕ್ಕೆ ಇನ್ಸರ್ಟ್ ಮಾಡೋರಾಯ್ತು, ಕರೆಕ್ಟಾಗಿ ಕೂರುತ್ತೆ. ಒಳಗಡೆ ಹಾಕ್ಬೇಕಾಗುತ್ತೆ. ಒಳಗಡೆ ಈ ನಾಲ್ಕು ಜಾಗದಲ್ಲೂ ಇದೇ ತರ ಹಾಕಿದ್ರೆ ಗಟ್ಟಿಯಾಗಿ ಕೂರುತ್ತೆ. ಸೊ ಇಲ್ಲಿಗೂ ಹಾಕ್ಬೋದು, ಬಟ್ ಇಲ್ಲಿಗೆ ಹಾಕಿದ್ರೆ ಬೆಸ್ಟ್. ಅದಕ್ಕೆ ಇಲ್ಲಿಗೆ ಹಾಕ್ತಿದ್ದೀನಿ. ಗಟ್ಟಿಯಾಗಿ ಕೂತಿದೆ. ಇವಾಗ ಏನಿಲ್ಲ, ಇದನ್ನ ಮೇಲೆ ಎತ್ತಿದ್ರೆ ಆಯ್ತು. ಅಲ್ಲಾಡಲ್ಲ, ಗಟ್ಟಿಯಾಗಿ ಕೂರ್ತಿದೆ. ನಿಮಿಷ ಬಿಡು. ಹಿಂಗಾಯ್ತು. ಟೆಂಟ್ ರೆಡಿ ಆಗ್ತಾ ಇದೆ ಸ್ನೇಹಿತರೆ. ಟೆಂಟ್ ರೆಡಿ ಆಗಿದೆ. ಇವಾಗ ಮಳೆ ಬಂದ್ರೆ ನಾವು ನೆನೆಬಾರ್ದು ಅಂತಂದ್ರೆ ರೈನ್ ಕವರ್ ಹಾಕ್ಬೇಕು. ಇದಕ್ಕೆ ರೈನ್ ಕವರ್ ಹಾಕ್ತೀನಿ. ಈಗ ರೈನ್ ಕವರ್ನ ಕನ್ನಡ ಹಾಕ್ಬೇಕು, ಯಾಕಂದ್ರೆ ಇಲ್ಲಿ ಓಪನ್ ಸ್ಪೇಸ್ ಇದೆ. ನೋಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಓಪನ್ ಸ್ಪೇಸ್ ಇದೆ. ಅಷ್ಟೊಂದೇನು ಗಾಳಿ ಇಲ್ಲ, ಹಂಗಾಗಿ ಕ್ಲಾಂಪ್ ನಾವು ಯೂಸ್ ಮಾಡಿಲ್ಲ, ಹಂಗೆ ನಾರ್ಮಲ್ ಆಗಿ ಹಾಕಿದೀವಿ. ನೋಡು ಆ ಸೈಡು ಬೆಚ್ಕೊಂತ ಅಂತ. ನಮ್ ಟೆಂಟ್ ರೆಡಿ ಇದೆ. ಟಾಪ್ ವ್ಯೂ ಅಲ್ಲಿ ನಾವು ಇಲ್ಲಿ ಹಾಕಿರುವಂತದ್ದು ಸರ್ಫೇಸ್ ನೋಡ್ಕೊಂಡ್ಬಿಟ್ಟು ಈ ಜಾಗನೇ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಾವು ಟೆಂಟ್ ಹಾಕಿದೀವಿ. ಸೊ ಇವಾಗ ನೋಡಿ ಓಪನ್ ಮಾಡ್ತೀನಿ, ತೋರಿಸ್ತೀನಿ ಹೆಂಗಿದೆ ಅಂತ. ರೈನ್ ಕವರ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಳಗಡೆದು ಇನ್ನೊಂದು ಜಿಪ್ ಇದೆ, ಅದನ್ನು ಓಪನ್ ಮಾಡಬೇಕು ನೋಡಿ. ಇಷ್ಟೇ. ಸೊ ಇಬ್ರು ಆರಾಮಾಗಿ ಕಂಫರ್ಟಬಲ್ ಆಗಿ ಮಲ್ಕೋಬಹುದು. ಸಖತ್ತಾಗಿರುತ್ತೆ. ಬಟ್ ನಾವು ಸಣ್ಣ ಅಷ್ಟೊಂದೇನು ತುಂಬಾ ದಪ್ಪ ಇಲ್ದಲ್ಲಿರೋ ಕಾರಣ ಆರಾಮಾಗಿ 3 ಜನ ಮಲ್ಕೋಬಹುದು. ಇದ್ರಲ್ಲೇ ನಾವು ಮ್ಯಾಗಿ ಮಾಡಬೇಕು, ಇದ್ರಲ್ಲೇ ತಿನ್ಬೇಕು. ಇವನೇನೋ ರೆಡಿ ಮಾಡ್ತೀನಿ ಸ್ಪೂನ್ ಮಗ ಇದ್ರಲ್ಲೇ ಅಂತ ಹೇಳಿದ್ದಾನೆ. ನೋಡಿ ಅಶೋಕ ಕಾಡು ಮನುಷ್ಯ ಇವನು, ಇವನಿಗೆಲ್ಲ ಗೊತ್ತು. ಸೊ ರೆಡಿ ಮಾಡ್ತಾನೆ. ಇವಾಗ ಈ ಕಡ್ಡಿನೇ ಗತಿ, ಇದೇ ಸೌಟು. ಸ್ನೇಹಿತರೆ, ಮ್ಯಾಗಿ ರೆಡಿ ಆಗಿದೆ. ಇನ್ನೇನು ತಿನ್ನೋದಷ್ಟೇ ಕೆಲಸ. ಸ್ಪೂನ್ ಇಲ್ವಲ್ಲ, ಏನು ಮಾಡೋದು? ನಾನು ಮಾಡ್ಕೊಂಬರ್ತೀನಿ ತಡಿಯ. ಮಾಡ್ಕೊಂಬ. ಇವಾಗ ಬಿದಿರು ಕಡ್ಡಿಲಿ ಸ್ಪೂನ್ ರೆಡಿ ಆಗುತ್ತೆ. ಪ್ರಾಬ್ಲಮ್ ಏನಂದರೆ ಪಾತ್ರೆ ಸಣ್ಣದು, ಹಂಗಾಗಿ ಜಾಸ್ತಿ ಮ್ಯಾಗಿ ತಗೊಂಬಂದಿದ್ವಲ್ಲ, ಫುಲ್ ಹಾಕ್ಬಿಟ್ಟಿದ್ದೀನಿ. ಅರ್ಧ ಏನು ಬೆಂದಿಲ್ಲ ಮಗ. ಓಕೆ, ನೀರು ಸ್ವಲ್ಪ ಕಡಿಮೆ ಆಯ್ತು, ಯಾಕಂದ್ರೆ ಜಾಸ್ತಿ ಮ್ಯಾಗಿ ಹಾಕಿದ್ವಲ್ಲ. ನೀವು ನನಗೆ ಅಶೋಕ್ ಅಂತ ಕರೆದ್ರೆ ಸಾಕು. ಅಶೋಕ್ ಬ್ರೋ ಎಲ್ಲ ಏನು ಬೇಡ. ಇವಾಗ ನಿಮ್ ಲವ್ ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಕ್ಯಾಮ್ರಾ ಆಫ್ ಮಾಡ್ಕೊಂಡ್ಬಂದ್ರೆ ಲವ್ ಸ್ಟೋರಿ ಅಂತ ಚೆನ್ನಾಗಿದೆ. ಮ್ಯಾಗಿ ಚೆನ್ನಾಗಿರಲ್ಲ ಅಂತಿದ್ಯಾ? ಅಲ್ಲ, ನಾನು ಟೇಸ್ಟ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಚೆನ್ನಾಗಿದೆ. 29ನೇ ಏಜಿಗೆ ಮ್ಯಾಗಿನ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋ ನೀವು ಒಬ್ಬನೇ ಇರಬೇಕು ನಮ್ಮೂರಲ್ಲಿ. ಮಿಸ್ಟರ್ ಅಶೋಕ್. ಬೆಳಗಿನ ಜಾವ 3 ಗಂಟೆ. ಇವಾಗ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫೈರ್ ಕ್ಯಾಂಪ್ ಮಾಡಾಯ್ತು, ಮ್ಯಾಗಿ ತಿಂದಾಯ್ತು, ಎಲ್ಲನೂ ಆಯಿತು. ಇವಾಗ ಮಲ್ಗೋ ಟೈಮು. ಹಾಯ್ ಚಾಂಪ್. ನನಗೆ ಮತ್ತು ಅಶೋಕಂಗೆ ಇದೆಲ್ಲ ಹೊಸದಲ್ಲ. ನಾವು ಅವಾಗವಾಗ ಫೈರ್ ಕ್ಯಾಂಪ್ ಮಾಡ್ತಾನೆ ಇರ್ತೀವಿ ಗುಡ್ಡಗಾಡು ಪ್ರದೇಶಗಳಲ್ಲೆಲ್ಲ, ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಇದೇ ಹಳ್ಳಿಲೇ. ನಿಮಗೆ ಇದು ಹೊಸದಾಗಿತ್ತು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನೈಟು? ಸೂಪರ್ ಚಾಂಪ್. ಅಂದರೆ ನಾನು ಬೆಂಗಳೂರಲ್ಲಾಗಿರಲಿ, ನಮ್ಮದು ಊರಲ್ಲಿ ಆಗಿರಲಿ, ಬರೀ ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ. ಅವ್ರು ಕ್ಯಾಂಪ್ ಏನೇನು ಮಾಡ್ತಾಯಿದ್ರು, ಅಡುಗೆಗಳಿಗೆಲ್ಲ ಮಾಡ್ಕೊಳ್ತಾ ಇರ್ತಿದ್ರಲ್ವ. ಆ ಥರ ಎಕ್ಸ್ಪೀರಿಯನ್ಸ್ ಏನೂ ಗೊತ್ತಿರಲಿಲ್ಲ. ಬಟ್ ಆ ಥರ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಇಲ್ಲಿ ತುಂಬ ಖುಷಿ ಆಯಿತು. ಯಾಕಂದರೆ ನೈಟಲ್ಲಿ ಅಲ್ಲಿ ಬರುವಾಗೆಲ್ಲ ನೋಡ್ದಲ್ವ, ಮಾರ್ಕ್ಸ್ ಎಲ್ಲ ಬಿದ್ದಿದ್ದು. ಅಪ್ಪ, ಇವಾಗಲೂ ನೆನೆಸ್ಕೊಂಡೆ ಗೊತ್ತಾಯ್ತು. ಇಲ್ಲಿ ತರ್ಚ್ಬಿಟ್ಟಿದೆ ಫುಲ್ಲು. ಎಲ್ಲದಕ್ಕಿಂತ ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ, ಇವತ್ತು ಒಂದೇ ದಿನಕ್ಕೆ ನಾವು ಇಷ್ಟೊಂದು ಖುಷಿ ಬಿಟ್ಬಿಡ್ತೀವಿ. ಬಟ್ ಇದನ್ನ ಕುರಿಗಾಗಿರಲಿ ಮತ್ತು ಈ ಅಲೆಮಾರಿಗಳಾಗಿರಲಿ, ಈ ಕಾಡಲ್ಲಿ ತುಂಬ ಇರ್ತಾರಲ್ವ, ಅವ್ರದ್ದು ಯಾವ ಥರ ಇರುತ್ತೆ ಅಂತ ತುಂಬಾ ಎಕ್ಸ್ಪೀರಿಯನ್ಸ್ ಆಯಿತು ಚಾಮ್. ನನ್ನ ಗೆಳೆಯ ಇವಾಗ ಅಶೋಕ ಇದ್ರ ಬಗ್ಗೆ ಮಾತಾಡ್ತಾನೆ. ಹೇಳ ಮಗ. ಹಾಯ್, ನಾನು ಫೈರ್ ಕ್ಯಾಂಪ್ ಎಲ್ಲ ಮಾಡಿದ್ದೀವಿ, ತುಂಬ ಟೈಮ್ ಮಾಡಿದ್ದೀವಿ ಫೈರ್ ಕ್ಯಾಂಪ್. ಆದರೆ ಈ ಥರ ಟೆಂಟ್ ಹಾಕ್ಕೊಂಡು ಫೈರ್ ಕ್ಯಾಂಪ್ ಮಾಡಿರಲಿಲ್ಲ.
ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನನ್ನ ಗೆಳೆಯ ಹೊಸ್ದಾಗಿ ಟೆಂಟ್ ಇದ್ದ, ಅವ್ನು ಮುಂಚೆ ಒಂದ್ಸಲಿ ಟ್ರೈ ಮಾಡಿದ್ದಾನೆ. ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಾ ಇರೋದು, ಖುಷಿ ಆಯಿತು. 4 ತಿಂಗಳಿಗೆ ಇನ್ನು ಒಂದು ತಿಂಗಳಿಗೆ ಒಂದ್ಸಲಿ ಮಾಡ್ಬೇಕು ಅಂತ ಆಸೆ ಇದೆ. ಆದ್ರೆ ಬೇರೆ ಜಾಗದಲ್ಲಿ ಮಾಡಬೇಕು, ಬೇರೆ ಜಾಗದಲ್ಲಿ ಮಾಡ್ಬೇಕು ಅಂತ ಆಸೆ ಇದೆ. ಆದ್ರೆ ಪರಿಸ್ಥಿತಿಗಳು ಇರ್ತಾವಲ್ಲ, ಕೆಲಸ ಬಿಸಿ ಶೆಡ್ಯೂಲ್ಗಳು ಇರ್ತಾವಲ್ಲ, ಹಂಗಾಗಿ ಅವೆಲ್ಲ ಮಾಡೋಕ್ಕಾಗಲ್ಲ. ಸಿಕ್ದಾಗ ಮಾಡೋಣ, ಖುಷಿಯಾಗಿರೋಣ ಅಷ್ಟೇ. ಇಷ್ಟೇ ಟೆಂಟು. ಈ ಟೆಂಟೇ ನಾವು ಹಾಕೊಂಡಿದ್ದು. ಎಷ್ಟು ಸಣ್ಣದಾಗೆ ಕಾಂಪ್ಯಾಕ್ಟ್ ಸೈಜಲ್ಲಿ ಇದೆ ನೋಡಿ, ಹೇಳ್ತಾ ಇದೆ. ಸ್ನೇಹಿತರೆ, ನೀವೆಲ್ಲೇ ಹೋದ್ರೂ ಫೈರ್ ಕ್ಯಾಂಪ್ ಏನಾದರೂ ಮಾಡಿದ್ರೆ, ಕ್ಯಾಂಪ್ ಫೈರ್ ಮಾಡಿದಾಗ ಹೋಗೋಕ್ಕಿಂತ ಮುಂಚೆ ನನ್ಸಿ ಹೋಗಿ. ಯಾಕಂದರೆ ಅಕ್ಕಪಕ್ಕದಲ್ಲಿ ಗಿಡ ಮರಗಳಿರ್ತವೆ. ಏನಾದರೂ ಬೆಂಕಿ ಗಾಳಿ ಏನಾದ್ರು ರಭಸವಾಗಿ ಬಂತು ಅಂತಂದರೆ ಈ ಬೆಂಕಿ ಬೇರೆ ಕಡೆ ಹೋಗ್ತಾ ಆಗ್ಬಿಟ್ಟು ಕಾಡು ಹತ್ತೋ ಚಾನ್ಸಸ್ ಇರುತ್ತೆ. ಅಂದರೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಮರ ಗಿಡಗಳೆಲ್ಲ ಹತ್ತಿ ಉರಿಯೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೇಫ್ಟಿ ಪ್ರಿಕಾಷನ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟು, ಹಂಬಲ್ ರಿಕ್ವೆಸ್ಟು. ಮತ್ತು ಪ್ಲಾಸ್ಟಿಕ್ ಬಾಟಲ್ ಕೂಡ ಅಷ್ಟೇ, ಎಲ್ಲಿ ಬೇಕೋ ಅಲ್ಲಿ ಬಿಸಾಕಿ ಹೋಗೋದು, ಇದನ್ನೆಲ್ಲ ಮಾಡಬೇಡಿ. ನಾವು ನೋಡಿ ಎಲ್ಲದನ್ನೂ ನೀಟಾಗಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಹೆಂಗೆ ತಂದಿದ್ದೀವಿ ಅದೇ ಥರನೇ ವಾಪಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದನ್ನು ನಾವು ಬಿಸಾಕಿಲ್ಲ. ನಿಮಗೂ ಕೊಡ್ತಾ ಇದೆ ಸುಗಂಧ್ ರಾಜ, ಹೂವಿನ ರಾಜ ಇದು. ಹಾಗಾಗಿ ನಿಮಗೆ ಕೊಡ್ತಾ ಇದೀವಿ. ನೀವು ರಾಜನ್ ತರ ಇರಿ ನೀವು. ಅಲ್ಲ, ಬೇಗ ಯಾವ್ದಾದ್ರು ಹುಡುಗಿ ಕೊಟ್ಬಿಟ್ಟು ಪ್ರಪೋಸ್ ಮಾಡಿ ಮದುವೆ ಆಗೋ ಅಂತಂದ್ರೆ ನಮಗೂ ನಮ್ಗಳಿಗೆ ಕೊಟ್ಟೇನೋ ಮಾಡ್ತಿದ್ಯಲ್ಲ.